ರಾಜ್ಯ ಗೃಹ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ಕೆಎಂ ಶಿವಲಿಂಗೇಗೌಡ ಭಾನುವಾರ ರಾಗಿ ಖರೀದಿ ಕೇಂದ್ರಕ್ಕೆ ದಿಢೀರಾಗಿ ಭೇಟಿ ನೀಡಿ ರೈತರು, ಹಮಾಲಿಗಳು ಹಾಗೂ ನಾಪೇಡ್ ಸಿಬ್ಬಂದಿಗಳೊಂದಿಗೆ ಚರ್ಚೆ ನಡೆಸಿದರು. 2 ದಿನಗಳ ಹಿಂದೆ ಅರಸೀಕೆರೆ ರಾಗಿ ಖರೀದಿ ಕೇಂದ್ರಕ್ಕೂ ಭೇಟಿ ನೀಡಿ ರೈತರ ಗೊಂದಲಗಳನ್ನು ಸರಿಪಡಿಸಿದರು. ಅಲ್ಲಿ ಚರ್ಚೆಯಾದಂತೆಯೇ ಇಲ್ಲಿ ಸಹ ರೈತರು, ನಾಪೇಡ್ ಅಧಿಕಾರಿಗಳು ತಮಗೆ ನೀಡಿದ ದಿನಾಂಕದಂದು ತಾವು ಬೆಳೆದ ರಾಗಿಯನ್ನು ತಂದು ನಾಪೇಡ್ಗೆ ನೀಡಲು ಸಲಹೆ ನೀಡಿದರು. ಹಮಾಲಿಗಳು ಹಾಗೂ ರೈತರ ಮಧ್ಯೆ ಇದ್ದ ಗೊಂದಲವನ್ನು ಸರಿಪಡಿಸಿ ಹಾಗೂ ರೈತರು ತಂದ ರಾಗಿಯನ್ನು ಕಟ್ಟೆಯ ಮೇಲೆ ಜಲ್ಡಿ ಮಾಡಿ ಶುದ್ಧ ರಾಗಿಯನ್ನು ಖರೀದಿ ಮಾಡಬೇಕು ಅಂತ ನಾಫೆಡ್ ಅಧಿಕಾರಿಗಳಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಭಾನುವಾರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಶ್ರೀನಿವಾಸ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಜಯಣ್ಣ ಮುಂತಾದವರಿದ್ದರು. ವರದಿ ಸೈಯದ್ ನವಾಜ್, ಅರಸೀಕೆರೆ. ಭಾನುವಾರ ರಾಗಿ ಕೇಂದ್ರಕ್ಕೆ ಇವತ್ತು ಭೇಟಿ ನೀಡಿ ಅರಸೀಕೆರೆನಲ್ಲಿ ಮೊನ್ನೆ ದಿವಸ ಏನು ಒಪ್ಪಂದ ಆಯಿತು ಆ ರೀತಿ ಇಲ್ಲೂ ಸಹ ಒಪ್ಪಂದವನ್ನು ಮಾಡಿ ಶುದ್ಧವಾದಂಥ ರಾಗಿಯನ್ನು ಖರೀದಿ ಮಾಡಬೇಕು ಅಂತೇಳಿ ಇಲ್ಲಿ ಭಾಳ ಗೊಂದಲ ಇತ್ತು ಹಮಾಲರಿಗೆ ಮತ್ತು ರೈತರಿಗೆ. ಅದನ್ನು ಬಗೆಹರಿಸಿದ್ದೀವಿ. ಜೊತೆಯಲ್ಲಿ ಮೊನ್ನೆ ಅರಸೀಕೆರೆನಲ್ಲಿ ಸಂಧಾನ ಮಾಡ್ತಕ್ಕಂಥ ಕಾಲದಲ್ಲಿ ರೈತರು ಹೇಳಿದರು, ಇನ್ನೂ 1 kg ನಾವು ಹೆಚ್ಚಿಗೆ ಕೊಟ್ಬಿಡ್ತೀವಿ, ನಮಗೆ ಜಲ್ಡಿ ಮಾಡಬೇಡಿ ಅಂತ. ಅದಕ್ಕೆ ಅಧಿಕಾರಿಗಳು ಒಪ್ಕೊಂಡಿದ್ರು. ಆಮೇಲೆ ಗೊತ್ತಾಯ್ತದು ಇದು ಸರಿಯಿಲ್ಲ, ಯಾವುದೇ ಕಾರಣಕ್ಕೂ ಜಲ್ಡಿ ಮಾಡಲೇಬೇಕು, ಶುದ್ಧವಾದ ರಾಗಿನೇ ತಗೋಬೇಕು, ಕಟ್ಟೆ ಮೇಲೆ ಜಲ್ಡಿ ಮಾಡಿದ ರಾಗಿನೇ ತುಂಬಬೇಕು ಅಂತ ಹೇಳಿ ಅಲ್ಲಿ ತಾಕೀತು ಮಾಡಿದ್ದೀವಿ. ಮತ್ತೆ ಪುನಃ ಹೋಗಿ ಹೇಳಿದ್ದೀವಿ. ಅದೇ ರೀತಿ ಇಲ್ಲಿ ಭಾನುವಾರದಲ್ಲೂ ಸಹ ಇವತ್ತು ಶುದ್ಧವಾದ ರಾಗಿನೇ ಕೊಡಬೇಕು, ಜಲ್ಡಿ ಮಾಡೇ ಕೊಡಬೇಕು ಅಂತಕ್ಕಂಥ ಕಾನೂನನ್ನು ಒಂದು ನಿಘಂಟನ್ನು ಮಾಡಿದ್ದೀವಿ. ಅದಕ್ಕೆ ರೈತರೆಲ್ಲ ಒಪ್ಕೊಂಡಿದ್ದಾರೆ. ಹಮಾಲರುಗಳು ಏನು ಮಾಡಬೇಕು, ಅವ್ರಿಗೂ ಏನೋ ಸ್ವಲ್ಪ ರೈತರು ಸಹಾಯನ ಮಾಡಬೇಕು ಅಂತಕ್ಕಂಥದ್ದಕ್ಕೂ ರೈತರೆಲ್ಲ ಒಪ್ಕೊಂಡಿದ್ದಾರೆ. ಅದನ್ನು ಮಾಡಿ ಸುಸೂತ್ರವಾಗಿ ಇವತ್ತಿಲ್ಲಿ ಸುಮಾರು 7-8 ಸಾವಿರ ಚೀಲ ಈಗಾಗಲೇ ರಾಗಿ ಬಂದು ನಿಂತಿದೆ. ಅದರಿಂದ ಜಲ್ದಿ ಮಾಡಿಸಿ ಇನ್ನೂ ಹೆಚ್ಚಿನ ನಮ್ಮ ಟ್ರಾನ್ಸ್ಪೋರ್ಟ್ರು ಅವೊಂದು ತೊಂದರೆ ಇದೆ. ಟ್ರಾನ್ಸ್ಪೋರ್ಟ್ರು 2 ಲಾರಿ 1 ಲಾರಿ ಕಳಿಸ್ತಾನೆ, ಇಲ್ಲಿ 3 ಲಾರಿ ಲೋಡ್ ಖರೀದಿ ಆಗ್ತವೆ. ಅದರಿಂದ ಯಾವುದೇ ಕಾರಣದಿಂದ ಆ ಲಾರಿ ಟ್ರಾನ್ಸ್ಪೋರ್ಟರ್ ಇದಾರಲ್ಲ, ಜಿಲ್ಲಾಧಿಕಾರಿಗಳು ಮನಸ್ಸು ಮಾಡಿ ಆ ಲಾರಿ ಟ್ರಾನ್ಸ್ಪೋರ್ಟರ್ಗೆ ದಿವಸಕ್ಕೆ 3-4 ಲಾರಿನಾರು ಕೇಂದ್ರಕ್ಕೆ ಕಳಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನು ಜಿಲ್ಲಾಧಿಕಾರಿಗಳು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಮತ್ತು ನಮ್ಮ MD ಅವರಿಗೂ ನಾನು ಮಾತಾಡ್ತೀನಿ. ಅವರು ಸತ ದಿವಸಕ್ಕೆ 2-3 ಲಾರಿ ಟ್ರಾನ್ಸ್ಪೋರ್ಟ್ ನೀವೇನು ಮಾಡಿದಿರಿ, ಹಾಸನ ಜಿಲ್ಲೆ ಎಲ್ಲ ಒಬ್ಬನಿಗೆ ಕೊಟ್ಟಿದ್ದೀರಿ, ಟ್ರಾನ್ಸ್ಪೋರ್ಟ್ ಕೊಡಬಾರ್ದಾಯಿತು. ಯಾರಿಗೆ 4 ಜನಕ್ಕೆ ಕೊಟ್ಟಿದ್ರೆ ಅವರು ಒಂದೊಂದು ಕೇಂದ್ರ ಒಬ್ಬರು ನೋಡ್ಕೊಳ್ಳೋರು. 4 ಜನಕ್ಕೂ ಕೊಟ್ಟಿದ್ದೀನಿ, ಅವ್ನು ಮಾಡೋಕ್ಕಾಗ್ತಾ ಇಲ್ಲ. ಆ ಟ್ರಾನ್ಸ್ಪೋರ್ಟ್ ಕಡೆಯಿಂದ ರೈತರೆಲ್ಲ ಇಲ್ಲಿ 3 ದಿವಸ ಕಾಯಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ದಯಮಾಡಿ ಈ ಟ್ರಾನ್ಸ್ಪೋರ್ಟ್ ಕಾಂಟ್ರಾಕ್ಟರ್ ಹತ್ರ ಲಾರಿಗಳನ್ನ ಅರ್ಜೆಂಟಾಗಿ ಕಳಿಸ್ಕೊಡ್ಬೇಕು ಅಂತಕ್ಕಂಥದ್ದು ಹೇಳ್ತೀವಿ. ಎಲ್ಲ ಶುದ್ಧವಾದ ರಾಗಿನೇ ತರ್ತಾ ಇದ್ದಾರೆ. ನೋಡಿದೆ ನಾನು ಚೀಲನ, ಎಲ್ಲ ಚೆನ್ನಾಗಿದೆ. ಮೊನ್ನೆ ಏನೊಂದು TV ಇಟ್ಕೊಳಾಗ್ತಾ ಇದೆ. ನಾನು ಹೇಳಿದೆ, ಅವರು ಹೇಳಿದ ಬರದಲ್ಲಿ ನಾವು ಇನ್ನೂ 1 kg ಕೊಡ್ತೀವಿ, ಹೆಚ್ಚಿಗೆ ಬೇಕಾದ್ರೆ ಜಲ್ಡಿ ಹಿಡಿತಾ ಇದ್ರೆ ಲೇಟ್ ಆಗುತ್ತೆ ಅಂತಂದರು. ಆಮೇಲೆ ಮತ್ತೆ 3 ಗಂಟೆ ಹೊತ್ತಿಗೆ ನನಗೆ ಗೊತ್ತಾಯ್ತು ಆ ಸುದ್ದಿ. ಇದು ಸರಿ ಹೋಗಲ್ಲ ಅಂತೇಳಿ ನಾನು ಪುನಃ ಹೋಗಿ ಕಡ್ಡಾಯವಾಗಿ ಜಲ್ಡಿ ಮಾಡಿಸ್ಬೇಕು ಅಂತಲೇ ತೀರ್ಮಾನ ಮಾಡಿ ಹೇಳಿದ್ದೀವಿ. ಈ ಕಡ್ಡಾಯವಾಗಿ ಜಲ್ಡಿ ಮಾಡಿಸಿ ರಾಗಿನ, ಶುದ್ಧವಾದ ರಾಗಿನ ಖರೀದಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾರೂ ಅನುಮಾನ ತಿಳ್ಕೋಬಾರ್ದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ.